ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರಿ ತನಿಕೋ ಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಲ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. 12 ವರ್ಷ 12 ವರ್ಷ. ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ದೈತ್ಯ ಅಭಯಲ್ಲಿ ವಾಸಿಸುವ ಪ್ರಾಣಿಗಳಿಂದ ಹಿಡಿದು ನಾಲಿಗೆಗೆ ಸುಣ್ಣ ಸೋರಿಕೊಂಡು ಬಣ್ಣದ ಮಾತನಾಡುವುದು ಬಣ್ಣ ಮನೋರ ತನಕ ಉರಿಯುವ ಬಿಸಿನಲ್ಲಿ ಕಾಲ್ ಗೆಜ್ಜೆ ಕಟ್ಟಿಕೊಂಡು ದಗ ದಗನೆ ಕುಣಿತಿದೆ ಭ್ರಷ್ಟಾಚಾರ ಎಂಬ ಭೂತ. ಅಂದ ಮೇಲೆ ವಿಜಯದ ಜೊತೆಗೆ ನೇರ ಸಂಬಂಧ ಇಟ್ಟುಕೊಂಡು ನಾವು ಆಮದು ಮಾಡಿಕೊಳ್ಳುವ ಡ್ರಗ್ಸ್, AK-47 ರೈಫಲ್ ದಂಧೆಗೆ ಅಡ್ಡಿಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮದ ದಾರಿಗೆ ದೇವರಾರು, ಕರ್ಮದ ದಾರಿಗೆ ನೂರಾರು ದೇವರಮ್ಮಂತೆ. ನಮ್ಮ ಮಾವನವರು ಮಾಡುತ್ತಿರೋ ಇಲ್ಲಿಗಲ್ ಬಿಸ್ನೆಸ್ಗೆಲ್ಲ ಈ ನೀಲಕಂಠನೇ ಎಂಬಡಿ. ಕಿತಾಪತಿ ಲೇ ಕಿತಾಪತಿ, ಇಲ್ಲೇ ಅದೇನ್ರಿ ಶಿಡ್ಯಾನ ಸತ್ರಾಮ್ಗಳ ಸಾಹಿಬ್ರ ಅಂದಂಗ ಇವತ್ತ್ಯಾರ ಮನಿ ಮುರಿಬೇಕಂತ ಪ್ಲಾನ್ ಮಾಡೇರಿ ಅಂತದೇನಿಲ್ಲ ಕಿತಾಪತಿ. ಈಗ ತಾನೇ ದುಬೈನಿಂದ ಗಣ್ಣು ತುಂಬಿಕೊಂಡಿರುವ 6 ವೀಲರ್ ಗಾಡಿ ಘಟಪ್ರಭಾ ಸರ್ಕಲ್ ನಲ್ಲಿ ಬಂದಿದೆ ಅಂತೆ. ಅದನ್ನು ಈಗಲೇ ಗೋಡೌನ್ ನಲ್ಲಿ ಇಳಿಸಿ ಲೆಕ್ಕಾಚಾರ ತೆಗೆದುಕೊಂಡು ಬಾ. ಅಲ್ಲ ಇವನ ಹಿಂಗಾಗೈತೇನ್ರಿ ಅಕ್ಕಿ ಕತ್ತಿ ಅಲ್ರಿ MD ಸಾಹೇಬ್ರ, ಹೊಸದಾಗಿ ಡ್ಯೂಟಿಗೆ ಬಂದ ಜಿಲ್ಲಾ SP ಬಾಳ ಕಾಟ ಕೊಡಾಕತ್ತಾನ ಅನ್ನಕತ್ತಿದ್ರಿ. ಜಿಲ್ಲಾ SP ಇಂದ ನಮಗೆ ತಕರಾರು? ರಾಜ್ಯದ ರಾಜಕಾರಣಿ ಇವರಿಗೆ ಗ್ರಾಮದ ಅಭಿವೃದ್ಧಿಗಾಗಿ ನಿರ್ಮಾಣಗೊಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಂದ ಹಿಡಿದು ಇಲ್ಲಿಯ ರಾಜಕಾರಣಿಯರಿಗೆ ನಮ್ಮ ದಂಧೆಗೆ ಸಪೋರ್ಟ್ ಮಾಡುತ್ತಿರುವಾಗ ಆಫ್ಟರ್ ಒಬ್ಬ ಜಿಲ್ಲಾ SP ಬೈ ನಮ್ಗೆ ಕಿತಾಪತಿ. ನಿಮ್ಮದು ಕರೆಕ್ಟ್ ಐತಿ ಬಿಡ್ರಿ ದಣ್ಯಾರ. ಭೂಮಿಯಾಗಿನ ಬೇರೆ ಹಿಡ್ಕೊಂಡ ತುದಿ ತಪ್ಪಲತನ ಎಲ್ಲ ಆಟ ಐತ್ ಕರೆ, ಆದ್ರ ಅವ್ರಿಗೆ ಕಾಕಿ ಕದ್ರಿಗೆ ಭಯ ಆಗ್ತೈತಿ. ಭಯಕ್ಕೆ ಭಯಪಡಿಸುವ ಬಂಡ ಮಾನವರು ನಾವಾಗಿರುವಾಗ ಯಾವನಿಗೂ ಹೆದರ್ಬೇಕಲ್ಲ ಕಿತಾಪತಿ. ನಮ್ಮ ದಂಧೆಗೆ ಅಡ್ಡಿ ಮಾಡೋ ಗಂಡಸು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಕಸ್ಮಾತ್ ಹುಟ್ಟಿದ್ರು ನನ್ನ ಎದುರಿಗೆ ಬಂದು ನಿಂತು ಧೈರ್ಯ ಅವನಿಗಿಲ್ಲ. ಏ ನೀಲಕಂಠ, ಆ ಎದೆಗುಂಡ್ಗೆ ಈ ಹುಲಿಗೈತ್ಲಿ. ಯಾರು ನೀನು? ನಾನು ಯಾರು? ಧರ್ಮತನಿಗೆ ಕರ್ಮದುರಗಾಗಿ ಮೆರೆಯುತ್ತಿರುವ ನಿಮ್ಮ ಅನ್ಯಾಯವನ್ನು ಹಸ್ತಂಗತವಾಗಿಸಿ ನ್ಯಾಯದ ರಣಕಣ ಊದಲು ಬಂದ ರಣಧೀರ, ಅರ್ಥಾತ್ ಅನ್ಯಾಯದ ಮಿಂಡ ಹಿಂಡು ಹುಲಿಗಳ ಗಂಡ. ಅನ್ಯಾಯದ ಮಿಂಡ ಹಿಂಡು ಹುಲಿಗಳ ಗಂಡ. ಲೇ ರಣಧೀರ, ನೀನು ಒಬ್ಬನೇ ಅಪ್ಪನೇ ರಕ್ತಕ್ಕೆ ಹುಟ್ಟಿದ್ದಾದ್ರೆ ಯಾವ್ದು ಬಂದಿದ್ ಮಾತಾಡೋ ಬಚ್ಚ ನನ್ನ ಮಗನೇ. ಏ ನೀಲಕಂಠ್ಯ, ತಡ್ಕೋ ತಡ್ಕೋ ತಡ್ಕೋರ್ಲೇ ಮರಿ, ಹಂಗ್ಯಾಕ್ ಮಾಡಕತ್ತಿ ಹುಳ ಕಡ್ದವ್ರಂಗ. ಶಿವನೇ ಚಂಬುಲಿಂಗ, ಏನ್ರಿ ಅಪ್ಪ ಆ ರಣಧೀರೊಬ್ಬ ಯಾವಾಗ ಏನ ಮಾಡ್ತಾನಂತ ಒಟ್ಟ ಹೇಳಕ್ ಆಗಂಗಿಲ್ಲ ನೋಡ್ರಿ. ಅವ ಬಾಳ ಡೇಂಜರ್ ಅದಾನ್ರಿ. ಅಲ್ಲಲ್ಲಲ್ಲಲ್ಲಲ್ಲ ನಮ್ಮ ಕಡೆನ ಬರಕತ್ತೈತ್ರಿ ಆ ಬೆಟ್ಟದ ಹುಲಿ. ಬರ್ಲಿ ಬರ್ಲಿ, ನಾನು ವಿಚಾರಿಸುತ್ತೇನೆ. ಏ ನೀಲಕಂಠ, ನಿನ್ನ ಅಪೇಕ್ಷೆ ಅಂತೆ ಕಾಡಿನವಳಿ ನಾಡಿಗೆ ಕಾಲಿಟ್ಟಾಯ್ತು. ಈಗ ತೋರಿಸ್ಲೇ ನಿನ್ನ ಪುಂಡಾಡಿಗೆ ಪೌರುಷದ ಗಂಡಸ್ತನ. ಬಿಸಿ ರಕ್ತ ಕುದೀತಿದೆ ಅನ್ನೋ ಆತುರದಿಂದ ಮಾತನಾಡಿ ಕಾತುರ ತೆಗೆದುಕೊಳ್ಬೇಡ. ಏಕೆಂದ್ರೆ ನೀನಿರುವುದು ನನ್ನ ಆಸ್ಥಾನದಲ್ಲಿ. ಹದ್ದು ಮೀರಿ ಹಾರಾಡಿದರೆ ಮುಂದೆ ಆಗುವುದು ಆಘಾತ. ಆಘಾತ? ನೀಲಕಂಠ, ಹುಟ್ಟಿ ಬಂದ ಮೇಲೆ ಜನ್ಮದಾತ ಎದೆಲು ಕುಡಿದ ನಂತರ
ಪೌಡರ್ ಬೆರೆಸೋ ಪಾಕೆಟ್ ಹಾಲು ಕುಡಿದು ಬೆಳೆದ ಹುಚ್ಚ ಗೋಮಾತೆ ಗಟ್ಟಿ ಹಾಲು ಕುಡಿದು ಮೆಟ್ಟಿ ನಿಂತ ವೀರ. ವೀರ 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 ಎಂದು ವೀರವೇಶದಿಂದ ಹೋರಾಡಿದ ವೀರ ಸಾರಥ್ಕರು ಸತ್ತಿರುವ ಈ ಜಯಮನದಲ್ಲಿ ನೀನೇ ಸಣ್ಣ ನನ್ನ ಮಗನೇ. ಏ ನೀಲಕಂಠ, ಅಂತ ಹೋರಾಟಗಾರನ ಹೆಸರನ್ನ ಇನ್ನೊಂದು ಸಾರಿ ನಿನ್ನ ಪಾಪಿ ಬಾಯಿಂದ ಎತ್ತಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ, ಎಚ್ಚರ. ನನ್ನ ನಾಲಿಗೆ ಕತ್ತರಿಸಿ ನಾಯಿಗೆ ಬಿಸಾಕೋ ಮುಂಚೆ ನಿನ್ನ ರುಂಡ ಚಂಡಾಡಿ ನಮ್ಮ ಊರ ಅಗಸೆ ಬಾಲಿಗೆ ಕಟ್ಟೆತ್ತಿರುತ್ತಾನೆ ನಮ್ಮ ಮಾವ ಜೌರೆ ಗೌಡ. ಜವರೇ ಗೌಡ ಪಕ್ಕ ಹೈಬ್ರಿಡ್ ತಿನ್ನೋ ಈ ಚಾಲಾಕಿ ದುನಿಯಾದಲ್ಲಿ ನಿನ್ನ ಜವಾರಿ ಗೌಡ ಕರ್ಮದಾಟಕ್ಕೆ ಕೌಡೆ ಕಾಸಿನ ಕಿಮ್ಮತ್ ಸಿಗೋದಲ್ಲಿ ಮಗನೇ. ಛೇ ಈ ಶಬ್ದ ಯಾವಾಗ ನಮ್ಮ ಸಾಹುಕಾರನ ಕಿವಿಗೆ ಬೆತ್ತಂದ ಮ್ಯಾಲ ಏನ್ ಹತ್ತೈತಿ ನೋಡ ನಮ್ಮ ಸಾಹುಕಾರನ ಮನಸ್ಸಿಗೆ ಬೆಟ್ಟಕ್ಕೆ ಬೆಂಕಿ. ಬಿಸಿ ರಕ್ತ ಕಣ ಹಿಂಡಬೇಕಾಗುತ್ತೆ. ನಾಲಿಗೆ ಸ್ವಲ್ಪ ಬಿಗಿ ಹಿಡಿದು ಮಾತನಾಡು. ಏ ಜವರೇಗೌಡ, ನಾಲಿಗೆ ಬಿಗಿಡಿದು ಮಾತನಾಡ್ಲಿಕ್ಕೆ ನೀನೇನು ದೊಡ್ಡ ಪಂಡಿತನ ಇಲ್ಲ ಪ್ರಾಮಾಣಿಕನ? ಹೋಗಲೇ ಹೋಗು, ಸರ್ವ ಕಾರ್ಯಗಳು ದೊಡ್ಡ ನಂಬರ್ ಮಾಡು. ನನ್ನ ಮಗನೇ, ಏ ಹರಾಮ್ಕೋರ್ ನನ್ನ ಮಗನೇ, ಯಾರು ಇವರಿಗೆ ಮಿನಿತ್ತು ಮಾತನಾಡುತ್ತಾರೆ ಎಂಬುದು ಪ್ರಜ್ಞೆ ಇದೆಯಾ ನಿನಗೆ? ಇದು ಜವರೇಗೌಡನ ಆಸ್ಥಾನ. ನೀನು ಮಾತನಾಡುತ್ತಿರೋದು ಸುತ್ತ 108 ಒಳ್ಳೆಯ ಒಡೆಯನ ಮುಂದೆ. ಒಡೆಯ ಜವರೇಗೌಡ, ಒಡೆ ಒಡೆ ಎಂದು ಬೆಚ್ಚು ಒಳ್ಳಿಂದ ಕರೆಯುವ ಜನರೇ, ಮಚ್ಚು ಬರೆಯಿಂದ ಹರಾಮ್ ಕೋರ ಎಂದು ಬಿಂಬಿಸುವ ಈ ಕೆಟ್ಟ ಸಮಾಜದಲ್ಲಿ ನೀನು ಒಡೆಯನಲ್ಲ, ಸದಾಕಾಲ ಜನರ ಒಳಿತಿಗಾಗಿ ದುಡಿತಿದ್ದಾನಲ್ಲ ಆನ ಮಣ್ಣ ಜಮೀನ್ದಾರ್ ಕರ್ಣ. ಅವನಿಗೂ ನಿಜವಾದ ನೋಡಿ ನಿನ್ನಂತ ತಾಯಿಗಂಡ್ರಲ್ಲ. ಏ ರಣಧೀರ, ಹದ್ದು ಮೀರಿ ನನಗೆ ವಿರುದ್ಧವಾಗಿ ಮಾತನಾಡಿ ಪ್ರಬುದ್ಧ ಬುದ್ಧಿಗೆ ಪಾಠ ಕಲಿಸಲು ಬಂದ್ರೆ ತಲೆಯ ಕಲ್ಲಿನಿಂದ ಜಜ್ಜಿ ಸಾಯಿಸಬೇಕಾದಿತ್ತು. ಅರ್ಥಿಸಿಕೊಂಡು ಮಾತನಾಡು. ಜವರೇಗೌಡ, ಅರ್ಥ ಅನರ್ಥ ಬಗ್ಗೆ ಅರಿಕೆ ಮಾಡಿಕೊಳ್ಳಿಕ್ಕೆ ನಿನ್ನಂತ ಹೇಳಿಂದ ಉಪದೇಶ ಪಡೆಯಲು ಶಬ್ದಗಳ ಆಡಂಬರ ಜೊತೆಗೆ ಭಾಷಾ ಲೇಸದ ಕೈಗೋಷ್ಠಿ ಇದರಲ್ಲಿ. ಇದು ನಮ್ಮಿಬ್ಬರ ಮಧ್ಯೆ ನಡೆಯು ಮಾತಿನ ಸಂಘರ್ಷದ ಬೆಂಕಿ ಬಿರುಗಾಳಿ. ಬೆಂಕಿಯ ಬಿರುಗಾಳಿಯ ಬೆಂಕಿ ಜೊತೆ ಆಟವಾಡುವ ಸಾಮರ್ಥ್ಯ ಹೊಂದಿದ ಸರ್ದಾರ ನಾನಾಗಿರುವಾಗ ನಿನ್ನಂತ ಬೀದಿ ನಾಯಿಗೆ ಭಯಪಡುತ್ತೆ ಪೆದ್ದ ನಾನೇನಲ್ಲ. ಸೇರಿಗೆ ಸೇರಿಟ್ಟು ಸೇಡನ್ನೇ ತೀರ್ಸಿಕೊಳ್ಳುವ ಉದ್ದೇಶದಿಂದ ಎತ್ತದಿಂದ ಹೊರಬಿದ್ದ ಮೇಲೆ ಎತ್ತ ಬಂದ ಗಡ ಸರ್ಪ. ಘಟ್ಟ ಸರ್ಪ ಘಟ್ಟದಂತ ಬೆಟ್ಟಕ್ಕೆ ಬೆಂಕಿ ಹಚ್ಚಿ ನಿನ್ನಂತ 100 ಘಟ ಸರ್ಪಗಳನ್ನ ಸೊಟ್ಟು ಭಸ್ಮ ಮಾಡಬಲ್ಲ ನಾನು. ಬೇದಿನಲ್ಲಿ ಘಟ್ಟದವಳೆ. ಏ ರಣಧೀರ, ಜಗಮೆಚ್ಚಿದ ಕೆಲಸ ಮಾಡಿ ಜಗಮೆಚ್ಚಿದ ಜಯ ಶಿವನಾಗಿ ಮೆರೆದೆ ತೊತ್ತು ಅನ್ನಕ್ಕೂ ಗತಿ ಇಲ್ಲದಂತಾಯ್ತು. ಜಾತ್ರೆಯಲ್ಲಿ ಕಳೆದುಕೊಂಡ ಅನಾಥನಾಗಿ ಅರಮನೆಗೆ ಸೇರಿ ಅರಮನೆಗೆ ಕಾಲಿಟ್ಟ ಅನಾಥನಾಗಿ ಮೆರೆದೆ ದುಃಖದಿಂದ ನೆರಳುವಂತಾಯ್ತು. ಈಗ ಬೆಟ್ಟದ ಹುಲಿಯಾಗಿ ಮೆರೆಯಲು ಕನಸು ಕಾಣುತ್ತೀಯ ಹರಾಮ್ಕೋರ್? ಹರಾಮಿ ದುಡ್ಡಿನಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ನಾನೇ ಶ್ರೀಮಂತ ಎಂದು ದರ್ಬಾರ್ ನಡೆಸುತ್ತವರು ನೀವು ಕಂಡ್ರು ಹರಾಮ್ಕೋರು ನಾನಲ್ಲ. ಲೇ ಜಮೀನ್ದಾರ ಸಾಕು ನಾಯಿ, ನಿಂದ್ಯಾಕೋ ಅತಿ ಆಗ್ತಾ ಇದೆ. ಈಗ ಮಾತನಾಡಿದ್ರೆ ನೀನು ನೀರು ಗಾಳಿ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ, ಎಚ್ಚರ. ಎಚ್ಚರ ಎಚ್ಚರ ಕೆಟ್ಟಚ್ಚರ. ಏ ನೀಲಕಂಠ, ಸೋದರ ಮಾವನ ಬಿಟ್ಟಿ ಹಣದಿಂದ ಬಣ್ಣದ ಬಟ್ಟೆ ಧರಿಸಿ ನಾನೇ ಬಂದೂರಿನಿಂದ ಮೆರೆಯುತ್ತಿರುವಿಲ್ಲ. ಈ ನಿನ್ನ ಬಣ್ಣ ಬಯಲಿಗೆಳೆದಿದ್ದರೆ ಗಟ್ಟಿ ಹೆಜ್ಜೆ ನಿಟ್ಟ ದೆಟ್ಟ ರಣಧೀರ ನಾನಲ್ಲ ಎಂದು ತಿಳಿದು. ಹಾ ಬರ್ತೀನಿ.
ಮತ್ತೆ ಬರ್ತೀನಿ. ಬೆಟ್ಟಕ್ಕೆ ಬೆಂಕಿ ಹಚ್ಚಿ ರೊಚ್ಚಿಗೆ ತವಳಿಯಾಗಿ. ಹೋಗು ರಣಧೀರ ಹೋಗು. ನನ್ನ ಬೆಟ್ಟಕ್ಕೆ ಬೆಂಕಿ ಇಟ್ಟು ನನ್ನ ಸಂಪತ್ತು ಸರ್ವನಾಶ ಮಶಾನ ಸೇರೋ ತನಕ ನಾನೇನು ನಿದ್ದೆ ಮಾಡ್ತಾನಂದ ತಿಳಿದ್ರಿ ಆಶಂಕ. ನೀವು ನಿದ್ದೆ ಮಾಡಿದ್ರ ಊರ್ ಮಂದಿ ನಿದ್ದೆ ಯಾರು ಹಾಳು ಮಾಡಾರೋ ನಿಮ್ಮವನ. ಏ ಕಿತಾಪತಿ, ಏನು ಬಗಳಕೈತಿಲ್ಲ ಮನಿ ಹಾಳು ನನ್ನ ಮಗನ. ಏನಿಲ್ರಿ ಸೊಕ್ಕಾರ, ಹೋಗಿ ಹೋಗಿ ಆ ಬಿಕಾರಿ ರಣಧೀರಪ್ಪನ ಸವಾಲಕ್ಕ ಹೆದರುವಷ್ಟು ದಡ್ಡ ನೀವಲ್ಲ ಅಂದೇನ್ರಿ ಅಪ್ಪ. ಓಹೋ, ಹೀಗಂದೀಯಾ? ಇರ್ಲಿ ಬಿಡು, ನೀನು ಈಗಲೇ ಬೆಟ್ಟಕ್ಕೆ ಹೋಗಿ ಸುತ್ತೆಲ್ಲ ಕಣ್ಣಾಡ್ಸ್ಕೊಂಡು ಬಾ. ಆಯ್ತ್ರಿ ಸೊಕ್ಕಾರ, ನಾ ಹೋಗಿ ಕಣ್ಣಾಡ್ಸ್ಕೊಂಡು ಬರ್ತೀನ್ರಿ. ಹಾ, ನಿಲ್ಕಂಠ, ಆ ಬೆಟ್ಟಕ್ಕೆ ಯಾವ ತೊಂದರೆ ಆಗದಂತೆ ಕಾವಲು ಮಾಡಲು ಬರುತ್ತಿರುವ ಮೈಸೂರು ಸೆಕ್ಯೂರಿಟಿ ತಂಡವನ್ನು ಹ್ಯಾಂಡಲ್ ಮಾಡು. ಶಾಲೆ ಕಟ್ಟಡ ನಿರ್ಮಾಣ ಕಾರ್ಯ ಮಟಾಶಿ ಮಾಡುವ ಕೆಲಸ ನಾನು ಮಾಡುತ್ತೇನೆ. ಆಯ್ತು ಮಾವ, ನೀವು ಹೇಳಿದಾಗೆ ಹಾಗೆ ಆಗ್ಲಿ. ನಮ್ಮ ಬೆಟ್ಟದ ಬೀದಿ ದಾಟಿ ಎಕ್ಕಚ್ಚಿತ್ತು ಒಂದು ನಾಯಿ ಕೂಡ ಒಳಗೆ ಬರೋಕ್ಕಾಗಲ್ಲ. ಯಾಕಂದ್ರೆ ಇವನ್ ಯಾರು ಗೊತ್ತಲ್ಲ, ಜವರೇಗೌಡ ನೆಂಟ, ಬಲಗೈ ಬಂಟ, ಈ ನೀಲಕಂಠ. ಶಬಾಷ್ ನೀಲಕಂಠ, ಶಬಾಷ್. ವಯಸ್ಸಿನಲ್ಲಿ ನನಗಿಂತ ಕಿರಿಯನಾದರೂ ನಿನ್ನೆಲ್ಲ ಅಡಿಯಾಗಲಂತೂ ಬಹಳ ಚತುರತೆ ನಿನ್ನದು. ಹಾ ನೀಲಕಂಠ, ನಾನು ಈಗಲೇ ಜಿಲ್ಲಾ ಪಂಚಾಯತಿಗೆ ಹೋಗಿ ಬರುತ್ತೇನೆ. ಆಯ್ತು ಮಾವ, ಹೋಗಿ ಬನ್ನಿ. ನೀನು ಬೆಳಗ್ಗೆನೆ ನಾನು ಕಾಲೇಜ್ಗೆ ಹೋಗುವಾಗ ನಿನಗೆ ರಾಖಿ ಕಟ್ಟಿ ಹೋಗ್ಬೇಕಂದ್ರೆ ನೀನ್ ಎಲ್ಲ ಹೋಗ್ಬಿಟ್ಟಿದ್ದಲ್ಲಣ್ಣ. ಏನಿಲ್ಲಮ್ಮ, ಬೆಟ್ಟದ ಕಡೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಓ ಅದು ಸರಿ, ಇವತ್ತು ರಕ್ಷಾ ಬಂಧನ ಮರ್ತೇ ಬಿಟ್ಟೆ. ಈಗ್ಲಾದ್ರೂ ಗೊತ್ತಾಯ್ತು ತಾನೇ ಅಣ್ಣ? ಆಯ್ತಮ್ಮ, ಕಾಲೇಜಿಂದ ಬರ್ತಾ ಈ ಅಣ್ಣನಿಗೆ ರಾಖಿ ತಂದಿದ್ಯಲ್ವಾ? ಅಣ್ಣ ನಾನು ಹಾಗೆ ಬರ್ತೀನಾ? ನೋಡಣ್ಣ, ಸಿಟಿಯಲ್ಲಿರುವ ಅಂಗಡಿಯನ್ನ ಹುಡುಕೊಂಡು ನಿನ್ಗೊಂದು ಒಳ್ಳೆ ರಾಖಿ ತಂದಿದ್ದೀನಿ. ಎಲ್ಲಿ? ಕೈ ಮುಂದೆ ಮಾಡು. ಆಯ್ತಮ್ಮ, ಕಟ್ಟು.
ಎಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮ ಭವ. ಇವತ್ತು ರಕ್ಷಾ ಬಂಧನವೆಂದು ನಿನಗೋಸ್ಕರ ಸಿಹಿಯಾದ ಅಡಿಗೆ ಮಾಡಿದ್ದೀನಿ. ಬಾ, ನಿನಗೆ ಊಟ ಮಾಡಿಸಿ ನಾನು ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಬರ್ತೀನಿ. ಆಯ್ತಮ್ಮ, ಇಬ್ಬರು ಕೂಡಿ ಊಟ ಮಾಡೋಣ, ನಂತರ ಬೆಟ್ಟದ ಕಡೆ ಹೋಗುವಂತೆ. ಆಯ್ತು, ಬಾನ.